ನಮಸ್ಕಾರ ಸ್ನೇಹಿತರೆ, MRN ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ಗ್ರೀಕ್ ದೇಶದಲ್ಲಿ ಶರೀರ ಶಿಕ್ಷಣ ಯಾವ ರೀತಿ ಇತ್ತು ಆ ಒಂದು ಟಾಪಿಕನ್ನು ಹಿಂದಿನ ತರಗತಿಯಲ್ಲಿ ಅಂದ್ಕೊಂಡಿವಿ. ಅದರ ಮೇಲೆ ಇವತ್ತಿನ ತರಗತಿಯಲ್ಲಿ MCQ ಅನ್ನು ಬಿಡಿಸ್ತಾ ಇದ್ದೀನಿ. ಇದರಲ್ಲಿ ಮುಖ್ಯವಾಗಿ ನಾವು 4 ಪ್ರಕಾರಗಳಾಗಿ ವಿಂಗಡಣೆ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಯಾರೆಲ್ಲ ಪಾರ್ಟ್ 1 ವಿಡಿಯೋ ನೋಡಿಲ್ವೋ ಪಾರ್ಟ್ 1 ನೋಡಿಕೊಂಡು ಈ ಒಂದು MCQಗೆ ಅಟೆಂಡ್ ಆಗಿ. ಯಾಕೆಂದರೆ MCQ ಅಟೆಂಡ್ ಆದರೆ ನಿಮಗೇನು ಅರ್ಥ ಆಗೋದಿಲ್ಲ. ಫಸ್ಟ್ ಟಾಪಿಕ್ ತಿಳ್ಕೊಂಡು ಆಮೇಲೆ ಈ ಒಂದು MCQವನ್ನು ಬಿಡಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇವತ್ತಿನ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಗ್ರೀಕ್ ದೇವತೆಯ ಹೆಸರೇನು ಅಂತೇಳಿ ಕೇಳಿದರೆ, ಗ್ರೀಕ್ ದೇವತೆಯ ಹೆಸರು ಜಿಯಸ್. ಗ್ರೀಕ್ ದೇಶದ ಲಾಂಛನ ಯಾವುದು ಅಂದರೆ ಆಲಿವ್ ಎಲೆಗಳ ಒಂದು ಲಾಂಛನ ಆಗಿರ್ತೈತೆ. ಅಥೆನ್ಸ್ನಲ್ಲಿ ಪ್ಯಾಲೆಸ್ಟ್ರಾ ಸ್ಥಾಪನೆಯ ಗುರಿ ಏನು? ಅಥೆನ್ಸ್ನಲ್ಲಿ 2 ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ 2 ಇದು ಸ್ಥಾಪನೆ ಮಾಡಿದ ಕೇಂದ್ರಗಳು, ಶಿಕ್ಷಣ ಕೇಂದ್ರಗಳು. ಅವು ಪ್ಯಾಲೆಸ್ಟ್ರಾ ಮತ್ತು ದಿದ್ಯಾಸ್ಕಲಂ ಅಂತೇಳಿ. ಅದರಲ್ಲಿ ಪ್ಯಾಲೆಸ್ಟ್ರಾ ಸ್ಥಾಪನೆಯ ಗುರಿ ಏನು ಅಂತಂದರೆ ಜಿಮ್ನಾಸ್ಟಿಕ್ ಅಥವಾ ಕಸರತ್ತನ್ನು ಕಲಿಸೋದಾಗಿತ್ತು. ಸೌಂದರ್ಯವು ಸತ್ಯ ಮತ್ತು ದೇವರಿಂದ ಬೇರ್ಪಡಿಸಲಾಗದು ಅಂಥೇಳಿ ನಂಬಿದವರು ಯಾರು ಅಂದರೆ ಅದು ಗ್ರೀಕರು. ಸೌಂದರ್ಯವು ಸತ್ಯ ಮತ್ತು ದೇವರಿಂದ ಬೇರ್ಪಡಿಸಲಾಗದು ಅಂಥೇಳಿ ನಂಬಿದವರು ಗ್ರೀಕರಾಗಿರ್ತಾರೆ. ಗ್ರೀಕ್ ದೇಶದ 2 ಕಣ್ಣುಗಳು ಯಾವ್ಯಾವು ಅಂದರೆ ಸ್ಪಾಟ ಮತ್ತು ಅಥೆನ್ಸ್. ಗ್ರೀಕ್ ದೇಶದ 2 ಕಣ್ಣುಗಳಂತೆ 2 ನಗರಗಳನ್ನು ಕರೀತಾರೆ, ಸ್ಪಾಟ ಮತ್ತು ಅಥೆನ್ಸ್. ಹೋಮೆರ್ ಬರೆದ 2 ಕೃತಿಗಳು ಯಾವಂದರೆ ಇಲಿಯಡ್ ಮತ್ತು ಓಡಿಸಿ ಅಥವಾ ಓಡಿಯಸ್ ಅನ್ನು ಕೂಡ ಕರೀತಾರೆ. ಗ್ರೀಕ್ ದೇಶದಲ್ಲಿ ಶರೀರ ಶಿಕ್ಷಣವನ್ನು ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಿದರು ಅಂದರೆ 4 ಭಾಗಗಳಾಗಿ ವಿಂಗಡಣೆ ಮಾಡಿದರು. ಮುಖ್ಯವಾಗಿ ಆ 4 ಭಾಗಗಳು ಯಾವಂದರೆ ಹೋಮರ್ನ ಕಾಲದಲ್ಲಿ ಶರೀರ ಶಿಕ್ಷಣ, ಹಾಗೆ ಸ್ಪಾಟದಲ್ಲಿ ಶರೀರ ಶಿಕ್ಷಣ, ಅಥೆನ್ಸ್ನಲ್ಲಿ ಶರೀರ ಶಿಕ್ಷಣ ಮತ್ತು ಪಾಲ್ಹೆಲೆನಿಕ್ ಉತ್ಸವಗಳಂತೇಳಿ 4 ಭಾಗಗಳಾಗಿ ವಿಂಗಡಣೆ ಮಾಡಿದರು. ಗ್ರೀಕ್ ಸಮಾಜದ ಗ್ರಾಮೀಣ ಬೇಸಾಯ ಮತ್ತು ಸರಳ ಜೀವನದ ಬಗ್ಗೆ ವಿಷಾದವಾಗಿ ವರ್ಣಿಸಿರುವಂತಹ ಹೋಮರ್ನ ಕೃತಿ ಯಾವುದು ಅಂದರೆ ಅದು ಇಲಿಯಡ್. ಒಲಿಂಪಿಕ್ ಉತ್ಸವಗಳು ನಡೆದಂತಹ 3ನೇ ವರ್ಷದಲ್ಲಿ ಆಚರಿಸುತ್ತಿದ್ದ ಪೈಥಿಯನ್ ಉತ್ಸವಗಳು ಯಾವ ಒಂದು ದೇವರ ಹೆಸರಲ್ಲಿ ಆಚರಣೆ ಮಾಡ್ತಾಯಿದ್ರು ಅಂದರೆ ಅಪೋಲೋ ದೇವರ ಹೆಸರಲ್ಲಿ ಮಾಡ್ತಿದ್ರು. ಹಿಮೆನ್ ಉತ್ಸವಗಳು, ಇಸ್ತಿನ್ ಉತ್ಸವಗಳು, ಪೈಥಿಯನ್ ಉತ್ಸವಗಳು ಏನು ನೋಡಿದ್ದೀವಲ್ಲ ಅವು ಒಲಿಂಪಿಕ್ ಉತ್ಸವಗಳಂತೇಳಿ. ಇವು ಪಾಲ್ಹೆಲೆನಿಕ್ ಉತ್ಸವಗಳಲ್ಲಿ ಬರ್ತವೆ. ಅದು ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ, ಯಾರ ಕ್ಲಾಸ್ ನೋಡ್ಕೊಳ್ರಿ. ಅರಿಸ್ಟ್ಯಾಟಲ್ ಎಂಬುದು ಯಾರ ಮೂಲ ಹೆಸರು ಅಂದರೆ ಪ್ಲೇಟೋನ ಮೂಲ ಹೆಸರು ಏನಾಗ್ತೈತೆ ಅರಿಸ್ಟ್ಯಾಟಲ್ ಆಗಿರ್ತೈತೆ. ಶಿಕ್ಷಣ ತತ್ವವನ್ನು ಮೊದಲು ಚಿಂತನೆ ಮಾಡಿದವರು ಯಾರು? ಶಿಕ್ಷಣದ ತತ್ವವನ್ನು ಮೊದಲು ಚಿಂತನೆ ಮಾಡಿದವರು ಗ್ರೀಕರಾಗಿರ್ತಾರೆ. ಪ್ರಾಚೀನ ವೈದ್ಯಕೀಯ ಒಂದು ರಂಗದ ಪಂಡಿತ ಅಥವಾ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂದರೆ ಹಿಪೋಕ್ರಟಿಸ್. ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಅಂತ ನಾವು ಹಿಪೋಕ್ರಟಿಸನ್ನು ಕರಿತೀವಿ. ಪುರಾತನ ಅಥೆನ್ಸ್ನ ವ್ಯಾಯಾಮ ಶಾಲೆಯ ಹೆಸರೇನು ಅಂತಂದರೆ ಅದು ಪ್ಯಾಲೆಸ್ಟ್ರಾ. ಪುರಾತನ ಅಥೆನ್ಸ್ನಲ್ಲಿ ವ್ಯಾಯಾಮ ಶಾಲೆ ಇರ್ತೈತಿ, ಅದು ಯಾವುದು ಅಂದರೆ ಅದು ಪ್ಯಾಲೆಸ್ಟ್ರಾ. ಸೈನಿಕ ರಾಜ್ಯವನ್ನು ನಿರ್ಮಿಸುವುದು ಈ ಒಂದು ರಾಜ್ಯದ ಉದ್ದೇಶವಾಗಿತ್ತು ಅಂದರೆ ಅದು ಸ್ಪಾಟದಾಗಿತ್ತು. ಹುಟ್ಟಿದ ಕೂಡಲೇ ಮಗುವನ್ನು ನಿಸರ್ಗದ ಪರೀಕ್ಷೆಗೆ ಗುರಿಪಡಿಸಲಾಗ್ತಾಯಿತ್ತು. ಎಲ್ಲಿ ಅಂದರೆ ಅದು ಸ್ಪಾಟದಲ್ಲಿ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರ್ತದ ಅಂತೇಳಿ ಯಾರು ಪ್ರತಿಪಾದನೆ ಮಾಡಿದ್ರು ಅಂದರೆ ಅದು ಗ್ರೀಕರು ಮಾಡಿದರು. ಅಥೆನ್ಸ್ನ ಪ್ಯಾಲೆಸ್ಟ್ರಾದಲ್ಲಿ ದೈಹಿಕ ಚಟುವಟಿಕೆಗಳನ್ನು ಕಲಿಸುವಂಥ ಶಿಕ್ಷಕರನ್ನು ಏನಂತ ಕರಿತಾ ಇದ್ರು ಅಂತಂದರೆ ಅಲ್ಲಿ ಪೈಡೋ ಟ್ರೈಬ್ ಅಂತೇಳಿ ಕರಿತಾಯಿದ್ರು. ಸಮುದ್ರ ದೇವತೆಯಾದಂತಹ ಪೋಜಿಡನ್ ದೇವರ ಸಮ್ಮುಖದಲ್ಲಿ ಗ್ರೀಕ್ನ ಕೋರಿಂಥ ಎಂಬಲ್ಲಿ ನಡೆಸಲಾಗುತ್ತಿದ್ದಂಥ ಉತ್ಸವ ಯಾವುದು ಅಂದರೆ ಅದು ಇಸ್ಟಿಮಿಯನ್ ಉತ್ಸವಗಳು. ಗ್ರೀಕ್ ದೇಶದ ಪ್ರತಿಯೊಂದು ರಾಜ್ಯವೂ ಸಹ ತಮ್ಮ ಆರಾಧ್ಯ ದೇವರ ಒಂದು ಸಮ್ಮುಖದಲ್ಲಿ ನಾನಾ ಬಗೆಯ ಸಾಂಸ್ಕೃತಿಕ, ಧಾರ್ಮಿಕ, ಕ್ರೀಡಾ ಉತ್ಸವಗಳನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು. ಅಂತಹ ಉತ್ಸವಗಳು ಏನಂತಿದ್ರು ಅಂತಂದರೆ ಪಾಲ್ಹೆಲೆನಿಕ್ ಉತ್ಸವಗಳು. ಗ್ರೀಕ್ ದೇಶದ ಪ್ರತಿಯೊಂದು ರಾಜ್ಯವೂ ಸಹ ತಮ್ಮ ಆರಾಧ್ಯ ದೇವರ ಒಂದು ಸಮ್ಮುಖದಲ್ಲಿ ನಾನಾ ಬಗೆಯ ಸಾಂಸ್ಕೃತಿಕ, ಧಾರ್ಮಿಕ, ಕ್ರೀಡಾ ಉತ್ಸವಗಳನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು. ಅಂಥ ಉತ್ಸವ ಏನಂತಂದರೆ ಪಾಲ್ಹೆಲೆನಿಕ್ ಉತ್ಸವಗಳು ಕರೀತಾರೆ. ಒಲಿಂಪಿಯನ್ ಉತ್ಸವ ನಡೀತಿದ್ದು, ಇಸ್ಟಿಮಿಯನ್, ನೀಥಿಯನ್, ಈ ರೀತಿ ಬೇರೆ ಬೇರೆ ಉತ್ಸವಗಳನ್ನು 4 ಉತ್ಸವಗಳಲ್ಲಿ ಮಾಡ್ತಾಯಿದ್ರು, ಪೈಥಿಯನ್ ಉತ್ಸವಗಳಂತೇಳಿ. ಈಗ ಜನಿಸಿದ ಮಗು ವಾಗದಿದ್ದರೆ ಆರೋಗ್ಯದಾಯಕ ಇಲ್ಲ ಮಗು ಅಂತಂದರೆ ಅಂಥ ಮಗುವನ್ನು ಯಾವ ಬೆಟ್ಟದ ಮೇಲೆ ಕಠಿಣವಾದ ನಿಸರ್ಗ ಪರೀಕ್ಷೆಗೆ ಸ್ಪಾಟದ ಜನರು ಗುರಿಪಡಿಸ್ತಾ ಇದ್ರು ಅಂದರೆ ಟೈಗೆಟ್ಸ್. ಸ್ಪಾಟದಲ್ಲಿ 7ನೇ ವರ್ಷದ ನಂತರ ಮಗುವನ್ನು ಕಡ್ಡಾಯವಾಗಿ ವಿದ್ಯಾರ್ಥಿ ಜೀವನಕ್ಕೆ ಪ್ರವೇಶ ಪಡೆದುಕೊಂಡು ಸೇರಿಸಲ್ಪಡುತ್ತಿದ್ದ ವ್ಯಾಯಾಮ ಶಾಲೆ ಯಾವುದು ಅಂದರೆ ಅದು ಬ್ಯಾರೆಕ್. ಅದಕ್ಕೆ ಬೇರೆಕ್ ಅಂತ ಕೂಡ ಕರೀತಾರೆ, ಬ್ಯಾರೆಕ್ ಅಥವಾ ಬೇರೆಕ್. ಸ್ಪಾಟದಲ್ಲಿ 18ನೇ ವರ್ಷಕ್ಕೆ ಕಡ್ಡಾಯವಾಗಿ ಬೇರ್ಪಡಿಸಲಾಗುತ್ತಿದ್ದುದು ಎಲ್ಲಿಂದ ಬೇರ್ಪಡಿಸ್ತಾ ಇದ್ರು ಅಂದರೆ ಕ್ಯಾಪಿಟಿಯಾ ಅನ್ನೋದರಿಂದ ಬೇರ್ಪಡಿಸ್ತಾ ಇದ್ರು.
ಸ್ಪಾರ್ಟಾ ರಾಜ್ಯದಲ್ಲಿ ಯುವಕರನ್ನು ನಾಗರಿಕರೆಂದು ಗುರುತಿಸಿ ಅಸೆಂಬ್ಲಿಯ ಸದಸ್ಯತ್ವವನ್ನು ನೀಡಲು ನಿಗದಿಪಡಿಸಿದಂಥ ವರ್ಷ ಎಷ್ಟಂದರೆ 30 ವರ್ಷಕ್ಕೆ ನಾಗರಿಕ ಪ್ರಶಸ್ತಿ, ಇದು ನಾಗರಿಕ ಅಂತೇಳಿ ಪರಿಗಣಿಸ್ತಾ ಇದ್ದರು. ಆದರೆ ಅದು ಅಥೆನ್ಸ್ನಲ್ಲಿ 20 ವರ್ಷಕ್ಕೆ, ಸ್ಪಾರ್ಟಾದಲ್ಲಿ 30 ವರ್ಷಕ್ಕೆ ಏನು ಮಾಡ್ತಾಯಿದ್ರು, ಒಂದು ಸದಸ್ಯತ್ವವನ್ನು ನೀಡ್ತಾಯಿದ್ರು. ಗ್ರೀಕ್ ದೇಶದ ಸಂಸ್ಕೃತಿಯ ಕೇಂದ್ರ ಯಾವುದು ಅಂದರೆ ಅದು ಅಥೆನ್ಸ್ ಆಗಿರ್ತೈತೆ. ದೈಹಿಕ ಶಿಕ್ಷಣವನ್ನು ಸಾಮಾನ್ಯ ಶಿಕ್ಷಣದ ಅವಿಭಾಜ್ಯ ಅಂಗ ಅಂತ ಹೇಳಿದವರು ಯಾರು ಅಂದರೆ ಅದು ಅಥೆನ್ಸ್ನವರು. ಏನಾಯ್ತಲ್ಲಿ ದೈಹಿಕ ಶಿಕ್ಷಣವನ್ನು ಸಾಮಾನ್ಯ ಶಿಕ್ಷಣದ ಅವಿಭಾಜ್ಯ ಅಂಗ ಅಂತೇಳಿ ಭಾವಿಸಿದಂಥ ರಾಜ್ಯ ಯಾವುದು ಅಂತಂದರೆ ಅದು ಅಥೆನ್ಸ್ ಆಗಿರ್ತೈತೆ. ಅಥೆನ್ಸ್ನಲ್ಲಿ ಶಿಕ್ಷಣವನ್ನು ಬೋಧಿಸುತ್ತಿದ್ದ 2 ಪ್ರಮುಖ ಶಾಲೆಗಳು ಅಂದರೆ ಪ್ಯಾಲೆಸ್ಟ್ರಿಯಾ ಮತ್ತು ದಿದ್ಯಾಸ್ಕಲಂ. ಅಥೆನ್ಸ್ನಲ್ಲಿ 18ನೇ ವರ್ಷಕ್ಕೆ ಸೇರಬೇಕಾದಂಥ ಸೈನಿಕ ದಳ ಯಾವುದಂದರೆ ಅದು ಎಪಿಟಸ್. ಅಥೆನ್ಸ್ನ ದಿದ್ಯಾಸ್ಕಲಂ ಶಾಲೆಗಳು ಬಾಲಕರಿಗೆ ಕಲಿಸುತ್ತಿದ್ದ ವಿಷಯಗಳು ಯಾವುದಂದರೆ ಸಂಗೀತ ಮತ್ತು ವ್ಯಾಕರಣ. ಪ್ಯಾಲೆಸ್ಟ್ರಿಯಾ ಏನು ಕಲಿಸ್ತೈತೆ ಅಲ್ಲಿ ಜಿಮ್ನಾಸ್ಟಿಕ್ ಕಲಿಸ್ತಾಯಿತ್ತು. ಆದರೆ ದಿದ್ಯಾಸ್ಕಲಂ ಏನು ಕಲಿಸ್ತೈತೆ ಅಂದರೆ ಸಂಗೀತ ಮತ್ತು ವ್ಯಾಕರಣವನ್ನು ಕಲಿಸ್ತಾಯಿತ್ತು. ಲ್ಯಾಕ್ಯೂಮ್ ಅಕಾಡೆಮಿ ಹಾಗೂ ಸೈನಾ ಸರ್ಗಸ್ ಎಂಬ ವಿವಿಧ ಪ್ರಕಾರದ ನೃತ್ಯಗಳು ಈ ರಾಜ್ಯದ ನಾಗರಿಕರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿತು ಅಂದರೆ ಅಥೆನ್ಸ್. ಉಕ್ಕಿನ ಕೊಂಬೆಯಂಥ ಉಕ್ಕಿನ ತೋಳುಗಳನ್ನು ಒಳಗೊಂಡ ನಾಗರಿಕರನ್ನು ನಿರ್ಮಾಣ ಮಾಡುವ ಉದ್ದೇಶ ಯಾರ್ದಾಗಿತ್ತು ಅಂದರೆ ಅದು ಸ್ಪಾರ್ಟಾ ರಾಜ್ಯದವ್ರದ್ದು ಆಗಿತ್ತು. ಇಷ್ಟೇನಾಯ್ತಂದರೆ ಗ್ರೀಕ್ ದೇಶದಲ್ಲಿ ಶರೀರ ಶಿಕ್ಷಣ ಯಾವ ರೀತಿ ಇತ್ತು ಅಂಥೇಳಿ ಈಗ ಹೊಂದಿವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ MCQ ಅನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸಿದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.